ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶ್ವಂತ್. ನೀವು ನೋಡ್ತಾ ಇರೋದು ಯಶ್ವಂತ್ ಬ್ಲಾಗ್ಸ್. ನಾವಿವತ್ತು ಮಾತಾಡ್ತಾ ಇರೋದು ಪಂದ್ಯ ನಂಬರ್ 14, ಅಂದ್ರೆ RCB ವರ್ಸಸ್ GT ಮ್ಯಾಚ್. ಈ ಮ್ಯಾಚ್ ನಡೀತಾ ಇರೋದು ಬಂದು 2nd of April ಸಂಜೆ 7:15 ನಡೀತಾ ಇದೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಸಣ್ಣ ಗ್ರೌಂಡ್ ನಮ್ದು, ಬಟ್ ತುಂಬಾನೇ ಒಂದು ಒಳ್ಳೆ ಮ್ಯಾಚ್ ನಡೆಯುವಂತ ಎಲ್ಲಾ ಪಾಸಿಬಿಲಿಟೀಸ್ ಸಹಿತ ಅಲ್ಲಿದೆ. ಸೊ ನಾವು ಒಂದೊಂದಾಗಿ ಇವತ್ತಿನ ಪ್ಲಸ್ ಏನು ಮೈನಸ್ ಏನು ಟೀಮ್ ಅನಾಲಿಸಿಸ್ ಹೇಗಿದೆ ಅಂತ ನೋಡ್ಕೊಂಡು ಮುಂದೆ ಹೋಗೋಣ. ಸೊ ಮೊದಲನೇದಾಗಿ RCB ಟೀಮ್ ಬಗ್ಗೆ ಮಾತಾಡೋಣ. RCB ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಒಳ್ಳೆ ಟೀಮ್. ದಿಸ್ ಇಸ್ ದ ಬೆಸ್ಟ್ ಟೀಮ್. ನಾನು ಎಲ್ಲ ಒಂದು ಇದ್ರಲ್ಲಿ ಹೇಳಿದಾಗೆ ಇದೊಂದು ಬೆಸ್ಟ್ ಟೀಮ್ RCB. ಸೊ ಫಸ್ಟ್ RCB ಟೀಮ್ ಬರೋದಾದ್ರೆ ಮೊದಲನೇದು ವಿರಾಟ್ ಕೊಹ್ಲಿ, ಆಮೇಲೆ ಫಿಲ್ ಸಾಲ್ಟ್, ರಜತ್ ಪಾಟಿದಾರ್, ಲಿಯಾಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ ಬರ್ತಾರೆ ಕೀಪರ್ ಅವರು, ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜಾಶ್ ಹೆಸಲ್ವುಡ್, ಮತ್ತೆ ಸುಯಾಶ್ ಶರ್ಮಾ ಇಲ್ಲ ದೇವದತ್ ಪಡಿಕಲ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಇದಾಗುತ್ತೆ, ಮತ್ತೆ ಯಶ್ ದಯಾಳ್. ಸೊ ನನ್ ಕೇಳಿದ್ರೆ RCB ಟೀಮ್ ಅಲ್ಲಿ ಯಾವುದೇ ತರ ಒಂದು ಚೇಂಜಸ್ ಬೇಡ, ಬಟ್ ಬೌಲರ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು. ಯಾಕಂದ್ರೆ ಅವ್ರ ಕಡೆ ಹಾರ್ಡ್ ಹಿಟರ್ಸ್ ಜಾಸ್ತಿ ಜನ ಇದ್ದಾರೆ. GTL ಬಂತು ಅಂತಂದ್ರೆ ನಿಮ್ಗೆ ಅಲ್ಲಿ ರುತರ್ಫೋರ್ಡ್, ತಿವಾಟಿಯಾ ಇವರೆಲ್ಲ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಗಳಿದ್ದಾರೆ, ಸಕ್ಕದಾಗಿ ಆಡ್ತಾರೆ ಅವ್ರು. ಅದು ಚಿಕ್ ಗ್ರೌಂಡ್ ಆದ್ರಿಂದ 6 ಗಳ ಸೂರಿ ಮಳೆನೆ ನಾಳೆ ನಡೆಯುತ್ತೆ. ಸೊ ನನ್ನ ಪ್ರಕಾರ RCB ಸೇಮ್ ಟೀಮ್ ನ ಮೇಂಟೈನ್ ಮಾಡ್ಕೊಂಡು ಸೇಮ್ ಟೀಮ್ ನ ಕ್ಯಾರಿ ಆನ್ ಮಾಡ್ಕೊಂಡು ಬರ್ತಾರೆ ಈ ಒಂದು ಪಂದ್ಯಕ್ಕೆ ಅಂತ ನನಗೆ ಅನ್ಸುತ್ತೆ. ಸೊ GT ಟೀಮ್ ಬಗ್ಗೆ ತೇಜಸ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. RCB ವರ್ಸಸ್ ಗುಜರಾತ್ ಟೈಟನ್ಸ್ ನಮ್ಮ ಚಿನ್ನಸ್ವಾಮಿಲಿ ನಡೀತಾ ಇರೋಂಥ ಫಸ್ಟ್ ಹೋಮ್ ಪಿಚ್ ಮ್ಯಾಚ್ ಈ ಸೀಸನ್ದು. ಆ ಥರ ನೋಡಿದ್ರೆ GT ತಂಡದಲ್ಲಿ ಬ್ಯಾಟರ್ಸ್ಗಂತೂ ಬರನೇ ಇಲ್ಲ. ಸಾಯಿ ಸುದರ್ಶನ್ ಅವ್ರು ಇರ್ಬೋದು, ಶುಭ್ಮನ್ ಗಿಲ್ ಇರ್ಬೋದು, ರಾಹುಲ್ ತಿವಾತಿಯಾ ಇರ್ಬೋದು, ರಶೀದ್ ಖಾನ್ ಇರ್ಬೋದು, ಜಾಸ್ ಬಟ್ಲರ್ ಇರ್ಬೋದು, ಶೇನ್ ರಿದರ್ಫರ್ಡ್ ಇದೆ. ತುಂಬ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. ಆಮೇಲೆ ಬೌಲಿಂಗಲ್ಲಿ ಬಂದ್ರೂ ರಾಶಿದ್ ಖಾನ್ ಚೆನ್ನಾಗಿ ಬೌಲಿಂಗ್ ಆಗ್ತಾರೆ. ಫಮಿಲಿಯರ್ ಪಿಚ್ ಆಗಿರುವಂಥ ನಮ್ಮ 7 ವರ್ಷದಿಂದ ನಮ್ಮ ಜೊತೆ ಇದ್ದಂಥ ಮೊಹಮ್ಮದ್ ಸಿರಾಜ್ ಅವರಿದ್ದಾರೆ. ಆಮೇಲೆ ಲೋಕಲ್ ಹುಡುಗ ಪ್ರಸಿದ್ಧ ಕೃಷ್ಣ ಅವರಿದ್ದಾರೆ. ಆಮೇಲೆ ಸಾಯಿ ಕಿಶೋರ್ ಇದ್ದಾರೆ, ರಬಾಡ ಅವರಿದ್ದಾರೆ. ಒಳ್ಳೆ ಬೌಲಿಂಗು ಮತ್ತು ಬ್ಯಾಟಿಂಗ್ ಒಳ್ಳೆ ಟಕ್ಕರ್ ಆಗಿರುವಂಥ ಮ್ಯಾಚ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. RCB ವರ್ಸಸ್ ಗುಜರಾತ್ ಟೈಟನ್ಸ್ ನಮ್ಮ ಚಿನ್ನಸ್ವಾಮಿ ನಡೀತಾ ಇರೋಂಥ ಮೊದಲನೇ ಪಂದ್ಯ ಈ ವರ್ಷದ IPL ಸೀಸನ್ದು. ಆ ಥರ ಹೋದ್ರೆ ನಮ್ಮ ಅಭಿಮಾನಿಗಳಿಗೆ ತುಂಬ ರನ್ಗಳ ಸುರಿಮಳೆನೇ ಕಾಣಿಸ್ಬೋದು ಅಂತ ನನ್ನ ಅನಿಸಿಕೆ. ಬ್ಯಾಟಿಂಗ್ ನಮ್ಮಲ್ಲೂ ಚೆನ್ನಾಗಿದೆ, ಗುಜರಾತ್ ಟೈಟನ್ಸ್ ಅಲ್ಲೂ ಚೆನ್ನಾಗಿದೆ. ಗುಜರಾತ್ ಟೈಟನ್ಸ್ ಅಲ್ಲಿ ನೋಡಿದ್ರೆ ಸಾಯಿ ಸುದರ್ಶನ್ ಅವ್ರು ಬ್ಯಾಟಿಂಗ್ ಓಪನಿಂಗ್ ಮಾಡ್ತಾರೆ ಶುಭ್ಮನ್ ಗಿಲ್ ಅವ್ರ ಜೊತೆ. ಒಳ್ಳೆ ಅವರೇಜ್ ಇದೆ ಶುಭ್ಮನ್ ಗಿಲ್ ಅವ್ರದ್ದು ಅಷ್ಟೇ. ಅದಾದ್ಮೇಲೆ ಶೇನ್ ರುದರ್ಫರ್ಡ್ ಇದ್ದಾರೆ, ಜಾಸ್ ಬಟ್ಲರ್ ಇದ್ದಾರೆ. ಆಮೇಲೆ ಪಿಂಚ್ ಹಿಟ್ಟರ್ ಆಗಿ ರಶೀದ್ ಖಾನ್ ಅವ್ರು ಬರ್ತಾರೆ. ರಶೀದ್ ಖಾನ್ ಅವ್ರು ಬೌಲಿಂಗು ಚೆನ್ನಾಗಿ ಮಾಡ್ತಾರೆ. ಆ ಥರ ನೋಡಿದ್ರೆ ಬೌಲಿಂಗಲ್ಲಿ ಪ್ರಸಿದ್ಧ ಕೃಷ್ಣ ಇದ್ದಾರೆ, ನಮ್ಮ ಲೋಕಲ್ ಕನ್ನಡ ಬಾಯ್. ಆಮೇಲೆ 7 ವರ್ಷದಿಂದ ನಮ್ಮಲ್ಲಿ RCB ಆಡಿದಂಥ ಶಿರಾಜ್ ಅವರಿದ್ದಾರೆ. ಆಮೇಲೆ ಸಾಯಿ ಕಿಶೋರ್ ಅವರಿದ್ದಾರೆ. ಬೌಲಿಂಗು ತುಂಬ ಚೆನ್ನಾಗಿದೆ, ಬ್ಯಾಟಿಂಗು ವೆಲ್ ಬ್ಯಾಲೆನ್ಸ್ಡ್ ಇದೆ, ಒಳ್ಳೆ ಟಕ್ಕರ್ ಅಂತ ನನಗನ್ನಿಸ್ತಾ ಇದೆ. ಆ ಥರ ನೋಡಿದ್ರೆ ನಾನು RCBಗೆ 70% ವಿನ್ನಿಂಗ್ ರೇಟ್, 30% GT ಕೊಡ್ತಾ ಇದ್ದೀನಿ. ಬಟ್ ಒಳ್ಳೆ ರನ್ಗಳು ಸುರಿಮಳೆ ನೋಡ್ಬೋದು. ಇಬ್ಬರದ್ದು ಬ್ಯಾಟಿಂಗ್ ವೆಲ್ ಬ್ಯಾಲೆನ್ಸ್ಡ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಸೊ ವೀಕ್ಷಕರೇ, ನಾವೀಗ ಪಿಚ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು 40,000 ಕೆಪಾಸಿಟಿ ಇರುವಂತ ಒಂದು ಸ್ಟೇಡಿಯಂ. 100% ಫುಲ್ ಪ್ಯಾಕ್ಡ್ ಸ್ಟೇಡಿಯಂ ಇರುತ್ತೆ ನಾಳೆ. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತು ಕ್ರಿಕೆಟ್ ಕ್ರೇಜ್ ಎಷ್ಟಿದೆ ಅಂತ. ಜನ 100% ಮ್ಯಾಚ್ಗಳಿಗೆ ಫಿಲ್ ಆಗೇ ಆಗ್ತಾರೆ. ಸೊ ಮತ್ತೆ RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್, ಎಲ್ಲ ನೋಡ್ತಾ ಹೋಗೋಣ ಒಂದೊಂದಾಗೇನೆ. ಫಸ್ಟ್ ಬಂತು ಆವರೇಜ್ ಸ್ಕೋರು ಬಂದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 168 ಇದೆ. ಹೈಯೆಸ್ಟ್ ಸ್ಕೋರ್ ಬಂದು 287 for 3. ನಿಮ್ಗೆ ಗೊತ್ತಿರ್ಬೋದು SRH ಹೊಡೆದಿದ್ದು ಲಾಸ್ಟ್ ಟೈಮು. ಲೋಯೆಸ್ಟ್ ಸ್ಕೋರ್ ಬಂದು 82 for 10 ಇದೆ. ಟೋಟಲ್ ಮ್ಯಾಚಸ್ ಚಿನ್ನಸ್ವಾಮಿ T20 ಆಡೋದು 192. ಅದರಲ್ಲಿ 84 ಫಸ್ಟ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ, ಹಾಗೂ 106 ಸತಿ ಸೆಕೆಂಡ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ. ಸೊ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಚೇಸಿಂಗ್ ಇಸ್ ಲಿಟಲ್ ಬಿಟ್ ಈಸಿಯರ್ ಕಂಪೇರ್ಡ್ ಟು ಫಸ್ಟ್ ಬ್ಯಾಟಿಂಗ್ ಚಿನ್ನಸ್ವಾಮಿಯಲ್ಲಿ. ಮತ್ತೆ ಇನ್ನೊಂದು ರನ್ಸ್ ಆವರೇಜ್ ತಗೊಂಡ್ರೆ ಈಗ ನೋಡಿ 150 ಸ್ಕೋರು 56 ಸರಿ ಬಂದಿದೆ. ಅದರಲ್ಲಿ 150ರಿಂದ 169 ಸ್ಕೋರು 45 ಸರಿ ಬಂದಿದೆ. 170 to 189 41 ಸರಿ ಬಂದಿದೆ. 200+ 50 ಟೈಮ್ಸ್ ಬಂದಿದೆ. ಸೊ ಈ ಪಿಚ್ಚು ಹೇಗೆ ಆ ಡ್ಯೂ ಫ್ಯಾಕ್ಟರ್ ಮೇಲೂ ಹೋಗುತ್ತೆ, ಮತ್ತೆ ಸಾಕಷ್ಟು ಪ್ಯಾರಾಮೀಟರ್ಸ್ ಇಲ್ಲಿ ಬರುತ್ತೆ ಲೆಕ್ಕಕ್ಕೆ. ಬಟ್ ನನ್ಗೆ ಗೊತ್ತಿರಂಗೆ ನಾಳೆ ಚಿನ್ನಸ್ವಾಮಿಯಲ್ಲಿ 200+ ಸ್ಕೋರ್ ಬಂದೇ ಬರುತ್ತೆ. ನನ್ನ ಪ್ರಕಾರ RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 220+ ಸ್ಕೋರ್ ಕೊಟ್ರೆ ದಿ ಬೆಸ್ಟ್. ಅಟ್ಲೀಸ್ಟ್ ನಾವು ಗೆಲ್ತೀವಿ, ಒಂದು ಕಾನ್ಫಿಡೆಂಟ್ ಆಗಿ ಅವ್ರನ್ನ ಆಡಿಸ್ಬೋದು ಅಂತ ನನ್ಗನ್ಸುತ್ತೆ.
200 ಕೆಳಗೆ ಬಂದ್ರೆ ಅವರು ಸುಲಭವಾಗಿ ಹೊಡಿತಾರೆ. ಅವರಲ್ಲೂ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ. ಅವ್ರೇನ್ ಹಿಂದೆ ಮುಂದೆ ನೋಡಲ್ಲ. ಶುಭ್ಮನ್ ಗಿಲ್ ಒಳ್ಳೆ ಫಾರ್ಮಲ್ ಇದ್ದಾರೆ. ಮತ್ತೆ ಸಾಯಿ ಸುದರ್ಶನ್ ಅಂತೂ ಪ್ರತಿ ಮ್ಯಾಚು ಪರ್ಫಾರ್ಮ್ ಮಾಡ್ತಾರೆ. ಒಂದು 50 ಅಂತ ಅವ್ರ ಕಡೆಯಿಂದ ಇದ್ದೇ ಇರುತ್ತೆ. 50 ಅದು ಇದು ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಅವರು. ಜಾಸ್ ಬಟ್ಲರ್ ಕೇಳಂಗೆ ಇಲ್ಲ. ಅವ್ರನ್ನ ಯಾಕೆ ರೆಸ್ಟ್ ಬಿಟ್ಟು ಅಂತ ನನಗೆ ಇನ್ನೂ ಅರ್ಥ ಇಲ್ಲ. ಬಟ್ ಸ್ಟಿಲ್ ಆಮೇಲೆ ರುತರ್ಫೋರ್ಡ್ ಏನ್ ಬ್ಯಾಟಿಂಗ್ ಗುರು. ಯಪ್ಪ ಹೊಡೆದ್ರೆ ಸ್ಟೇಡಿಯಂ ಈಚೆ ಹೋಗಿ ಹೊಡಿತಾನೆ ರುತರ್ಫೋರ್ಡ್ನು. ರಾಹುಲ್ ತಿವಾಟಿಯಾ ಮ್ಯಾಚ್ ವಿನ್ನಿಂಗ್ ಕೆಪಾಸಿಟಿ ಇದೆ. ಡೆಪ್ತ್ ಓವರ್ಸ್ ಅಲ್ಲಿ ಬಂದು ಮ್ಯಾಚ್ ವಿನ್ನರ್ ಅಂತ ಎಷ್ಟೋ ಸರಿ ಅವ್ರು ಇದಾಗಿದ್ದಾರೆ. ನನ್ನ ಒಂದು ಅನಿಸಿಕೆಯ ಪ್ರಕಾರ ಸಿರಾಜ್ ನಮ್ದ್ರಲ್ಲಿ ಆಡೋದ್ರಿಂದ ತುಂಬಾ ಡಿಫ್ರೆಂಟ್ ಅನ್ಸುತ್ತೆ. ಸಿರಾಜ್ ನಮಗ್ ಬೌಲಿಂಗ್ ಮಾಡೋದನ್ನ ನೋಡೋದಿದ್ರಲ್ಲಿ. ಸೊ ಈ ಒಂದು ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತಾ ಅಂತ ನನಗನ್ಸುತ್ತೆ. ರನ್ಗಳ ಸುರಿಮಳೆ ನೋಡೋಕೆ ಚಾನ್ಸಸ್ ಇರೋದ್ರಿಂದ ನಾನು ನಮ್ಮ RCBಗೆ 70% ವಿನ್ನಿಂಗ್ ಚಾನ್ಸಸ್ ಇದೆ. ಆಮೇಲೆ GTಗೆ 30% ಅಂತ ಕೊಟ್ಟಿದ್ದೀನಿ. ಅಂದ್ರೆ ಒಳ್ಳೆ ರಸದೌತಣ ಸಿಗುತ್ತೆ ಅಭಿಮಾನಿಗಳಿಗೆ, ರನ್ಗಳ ಸುರಿಮಳೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ. RCB ಒಳ್ಳೆ ಫಾರ್ಮ್ ಆಗಿದೆ. ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇದೀವಿ. ಇವರು GT ಅವರು ಒಂದ್ ಮ್ಯಾಚ್ ಗೆದ್ದು ಬರ್ತಾ ಇದಾರೆ. ಈಗ ನಾವು 2 ಮ್ಯಾಚ್ ಗೆದ್ದಿದ್ದೀವಿ ಅಂಡ್ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಇದೀವಿ. ಮೋಸ್ಟ್ಲಿ ಇದೇ ಎಷ್ಟೋ ಜನಕ್ಕೆ ಒಂದು ಹೊಟ್ಟೆ ಕಿಚ್ಚಾಗೋಗಿದೆ ಅನ್ಸುತ್ತೆ. ಈಗ ಈ ಸೆಹ್ವಾಗ್, ಅಂಬಾಟಿ ರಾಯ್ಡು ಇವರೆಲ್ಲ RCB ಗೆದ್ರೆ ಏನೇನ ಬಾಯಿಗೆ ಬಂದೆಲ್ಲ ಮಾತಾಡ್ತಾರೆ. ಮತ್ತೆ ಅವ್ನು ಬದ್ರಿನಾಥ್ ಒಬ್ಬ ಸೇರ್ಕೊಂಡು ಈಗ ಅದಕ್ಕೆ ಇವ್ರಿಗೆಲ್ಲ ಬೇರೆ ಏನ್ ಕೆಲಸ ಇಲ್ಲ. ಬರೀ ಇವರೆಲ್ಲ ಏನು ಅಂದ್ರೆ ಅವ್ರ ಟೀಮ್ಗಳಿಗೆ ಹೊಗಳ್ಕೊಂಡು RCB ಆಡ್ಕೊಂಡೇ ಬಂದ್ಬಿಟ್ಟವ್ರು ಇಷ್ಟು ವರ್ಷ. ನಾವ್ ಆಡೋದನ್ನ ಅವ್ರ ಕೆಲಸ ಸಹಿಸಕ್ಕಾಗ್ತಲ್ಲ ಅನ್ಸುತ್ತೆ. ಇವತ್ತು ಸೆಹ್ವಾಗ್ ಅವರು ಒಂದು ಏನೋ ಕಮೆಂಟ್ ಮಾಡಿದ್ದಾರೆ. ಐ ಥಿಂಕ್ ಇವರೆಲ್ಲ ಒಂದು ಕಂಟ್ರಿ ಗಾರ್ಡ್ ಇರೋರು, ಒಂದು ಸ್ಟೇಟ್ ಗಾರ್ಡ್ ಇರೋರು, ಒಂದು ಸ್ಪೋರ್ಟ್ಸ್ಮನ್ಶಿಪ್ ಇರಬೇಕು ಅಂತ. ಅವ್ರೇ ನಮ್ಮಂಗ್ ಮಾಮೂಲಿ ಫ್ಯಾನ್ಸ್ ಕಿತ್ತಾಡೋದ್ರ ಒಂದು ಅರ್ಥ ಇರುತ್ತೆ. ಅವರು ಅಥವಾ ಒಂದು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಬಟ್ ಈ ತರ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ಇಂಡಿಯಾ ಅಥವಾ ಸ್ಟೇಟ್, ಇವ್ರು ಈ ತರ ಮಾತಾಡಿದಾಗ ನಿಜವಾಗ್ಲೂ ಫನ್ನಿ ಅನ್ಸುತ್ತೆ. ಸೊ ನೋಡೋಣ ನಾಳೆ RCB ಗೆಲ್ತಾರೆ ಅಂತ ನನ್ಗನ್ಸುತ್ತೆ. ನನ್ನ ಪ್ರಕಾರ 80% RCB, 20% GT ಅವ್ರಿಗೆ ಚಾನ್ಸ್ ಇದೆ ಅಂತ ಅನ್ಸುತ್ತೆ. ಸೊ ನಿಮ್ಗೂ RCB ಗೆಲ್ತಾರೆ ಅಂತ ಅನ್ಸಿದ್ರೆ RCB ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ಟೈಮ್.